ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು ಬಿಡದಿ ಟೌನ್ಶಿಪ್ ಯೋಜನೆ ಇದು ಕ್ಯಾನ್ಸಲ್ ಆಗುತ್ತಾ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಇದಕ್ಕೆ ಬಲವಾದ ಕಾರಣ ಕೂಡ ಇದೆ. ಸಿಎಂ ಡಿಕೆಶಿ ಕನಸಿನ ಯೋಜನೆ ಟೌನ್ಶಿಪ್ ಕ್ಯಾನ್ಸಲ್ ಆಗುತ್ತಾ? ಬಿಡದಿ ಟೌನ್ಶಿಪ್ ಕಾಂಗ್ರೆಸ್ ಹೈಕಮಾಂಡ್ಗೆ ಇಷ್ಟ ಇಲ್ವಾ? ಹಾಗಾದ್ರೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದಾರೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್. ರಾಹುಲ್ ಗಾಂಧಿಗೂ ಹೋಗಿದೆಯಂತೆ ರೈತರ ಹೋರಾಟದ ಮಾಹಿತಿ. ಇನ್ನೊಂದು ವಾರದಲ್ಲಿ ಬಿಡದಿ ಟೌನ್ಶಿಪ್ ಕ್ಯಾನ್ಸಲ್ ಆಗುತ್ತೆ. ರೈತನ ಜೊತೆ ಲಕ್ಷ್ಮಣ್ ಮಾತನಾಡಿರೋ ಆಡಿಯೋ ವೈರಲ್ ಆಗಿದೆ. ಕೆಪಿಸಿಸಿ ವಕ್ತಾರ ಮತ್ತು ರೈತ ಮಾತನಾಡಿರುವ ಆಡಿಯೋ ವೈರಲ್ ಆಗಿರೋದು. ಬಿಡದಿ ಟೌನ್ಶಿಪ್ ಯೋಜನೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಕರೆಯಲಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಯೋಜನೆಯನ್ನ ಕೈ ಬಿಡುವಂತ ಮಾತು ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಆದರೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ರೈತರ ಜೊತೆಯಲ್ಲಿ ಮಾತನಾಡಿರೋ ಆಡಿಯೋದಲ್ಲಿ ಈ ಯೋಜನೆ ಕ್ಯಾನ್ಸಲ್ ಆಗುವ ಬಗ್ಗೆಯೂ ಕೂಡ ಮಾತನಾಡಲಾಗಿದೆ. ಸ್ಫೋಟಕ ಮಾಹಿತಿ ಇದು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಾವು ಬಿಡದಿ ರೈತರು. ಅದೇ ಪ್ರೆಸ್ ಮೀಟ್ ಮಾಡಿದ್ದು ಬೆಳಗ್ಗೆ. ಹೆಂಗ್ ಅಲ್ಲ ಸರ್, ಹೆಂಗ್ ಸರ್ ಈ ತರ ನೀವು ಮಾತಾಡ್ಬಿಟ್ರೆ? ಇಲ್ಲ ಇಲ್ಲ, ನಾನು ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇನೆ. ಅದೆಲ್ಲ ಮಾಹಿತಿ ಕೊಟ್ಟಿ ಒಬ್ರು ರೈತರೇ ಇಲ್ಲ, JDS ಅವರು ಸಾಲಿ ಹಾಕ ಬಂದವ್ರೆ. ಆ ತರ ಮಾತಾಡಿಲ್ಲ. ನಾನು ವಿಡಿಯೋ ಇದೆ ಕಳ್ಸಿಕೊಡ್ತೀನಿ. ಅದ ಕಳ್ಸಿ ನಾವು ಅಲ್ಲ, ನಮ್ಮ ಹತ್ರನೂ ಆ ವಿಡಿಯೋ ಇದೆ. ಯಾಕಂದ್ರೆ ನಾವು ಇಲ್ಲಿ ಸರ್ ಹಂಗಲ್ಲ ಸರ್, ಇಲ್ಲಿ ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ಸೋಣ ಸುಮ್ಮನೆ ಇದು. ಅಲ್ಲಲ್ಲ ಸಂತೋಷ ಸರ್, ನೀವು ನಮ್ಮ ರೈತರ ಪರವಾಗಿದ್ರೆ ನಮಗೂ ಬಹಳ ಖುಷಿ. ನಾನೇ ಬರ್ತೀನಿ. ರಾಹುಲ್ ಗಾಂಧಿ ಸಾಹೇಬ್ವರೆಗೂ ಒಟ್ಟಿಗೆ ಮಾಹಿತಿ ಇನ್ನೊಂದು ವಾರದಲ್ಲಿ ಕ್ಯಾನ್ಸಲ್ ಆಗ್ತದೆ. ಅಲ್ಲ ಆಗ್ಲಿ ಸಂತೋಷ ಸರ್. ಆದ್ರೆ ನಿಮ್ಮ ವಿಡಿಯೋ ನೋಡಿ ನಾನು ಒಬ್ಬ ಪಾರ್ಟಿ ವಕ್ತಾರ. ನನಗೆ ಪಾರ್ಟಿಯವರು ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ತಾರೆ, ಮಾಹಿತಿ ಕೊಟ್ಟು ಅವ್ರು ನಾನು ಮಾಡಿದ್ದೀನಿ ಅಷ್ಟೇ. ನನಗೂ ನಿಮ್ಗೆ ಏನ್ ನಮ್ಗೆ ಯಾಕೆ ಅಲ್ಲ ಹೌದು ಸರ್. ಆದ್ರೆ ನೀವು ಮಾಹಿತಿ ನಿಮ್ಮ ಪಕ್ಷದ ವಕ್ತಾರ ಇರಬೇಕು. ಆದ್ರೆ ಅಲ್ಲಿ ರೈತರೇ ಇಲ್ಲ, ಒಂದ್ ಕುಂಟೆ ಜಮೀನು ಇಲ್ಲ ಅವ್ರದ್ದು. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹೌದು ಸರ್, ಹೇಳಿ ಸರ್. ಅದೇ ನಮ್ಗೆ ಯಾವ್ದು ನಿಮ್ ಮೇಲೆ ಯಾವ್ದು ಹೊಟ್ಟೆ ಊರಿ ಇನ್ನೊಂದು ಮತ್ತೊಂದು ಇಲ್ಲ ಸರ್. ನಮ್ಗೆ ಯಾವ್ದು ನಾನು ರೈತ ಕುಟುಂಬದಿಂದ ಬಂದವನೇ. ನಾನು ನೆಲಮಂಗಲದ ಹತ್ರ ಕುಲವನಹಳ್ಳಿ ಅಂತ ಸಂತೋಷ ಸರ್. ಆದ್ರೆ ನಮ್ ರೈತರ ಬಗ್ಗೆ ನೀವು ಆ ತರ ಮಾತಾಡಿದಿರಲ್ಲ. ಇಲ್ಲ ರೈತರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ನಾನು. ಅಲ್ಲ ಅಲ್ಲಿ ರಾಜಕೀಯ ಪ್ರೇರಿತ ಅಂತ ಮಾತಾಡಿದ್ದೆ. ಅಣ್ಣ ನೀವು ರಾಜಕೀಯ ಪ್ರೇರಿತ ಅನ್ಕೊಳ್ಬೇಕಾರೆ ಅಲ್ಲಿ ರೈತರೇ ಇಲ್ಲ, ಹೋರಾಟಕ್ಕೆ ರೈತರೇ ಬರಲ್ಲ. ಅಲ್ಲಲ್ಲ, ಒಟ್ಟು ಅವ್ರು ಏನ್ ನನಗೆ ಮಾಹಿತಿ ಕೊಟ್ಟಿದ್ರು BMRD ಅವರು, ಅದ್ರ ಪ್ರಕಾರ ಒಟ್ಟು ರೈತರು ಜಮೀನ್ ನಾವು ಕೊಡಲ್ಲ ಅನ್ನುವಂತ ಸಂಖ್ಯೆ ಹೇಳಿದೀನಿ ಅಷ್ಟೇ. ನಾವು ಇನ್ನೇನು ಹೇಳಿ ಅಲ್ಲ. ವಿಡಿಯೋ ನೋಡಿ ಒಂದ್ಸಾರಿ ನೀವು. ನಾನೀಗ ನಿಮ್ಗೆ ಕಳಿಸ್ತೀನಿ ನೋಡಿ, ಟಿವಿ ಬಂದಿರೋ ವಿಡಿಯೋ. ಸರಿ ಸರ್, ಕಳಿಸಿ ಸರ್. ನೋಡಿ, ನಿಮ್ಮೇಲೆ ನಮ್ದೇನಿಲ್ಲ ಸರ್. ನಮ್ಗೇನು ಅಲ್ಲ ಸರ್, ಅಲ್ಲ ನಿಮ್ನೆಲ್ಲ ಇವಾಗ ಹೇಳಿದ್ರಿ ನಾವು ರೈತರ ಪರವಾಗಿ ನಿಂತ್ಕೊತೀವಿ ಅಂದ್ರೆ ಸಂತೋಷ. ನಾ 100% ನಿಂತ್ಕೊತೀವಿ, ಅದನ್ನ ಕ್ಯಾನ್ಸಲ್ ಮಾಡಿಸ್ತೀವಿ. ಸರಿ ಸಂತೋಷ ಸರ್. ಹೋರಾಟ ಮಾಡೋಣ. ರೈತರಿಗೆ ಅನ್ಯಾಯ ಮಾಡಿ ಯಾರು ಹಂಗಲ್ಲ ಸರ್, ಇಲ್ಲಿ ಅಲ್ಲ ಸರ್, ಯಾರು ಉದ್ಧಾರ ಆಗಲ್ಲ. ಹೌದು ಸರ್. ಅಲ್ಲ ಸರ್, ನಿಮ್ಮ ಅನ್ನ ಕಿತ್ಕೊಂಡು ಅವನ ಉದ್ಧಾರ ಆಗ್ತಾನೇನ್ರಿ? ಅಲ್ಲ ಸರ್ ನನ್ನ ಮಾತೊಂದು 2 ಮಾತು ಕೇಳಿ ಸರ್. ಕೇಳಿ ಸರ್. ನೀವು ನಮ್ಮ ಭಾಗಕ್ಕೆ ಬನ್ನಿ, ಸ್ವಾಗತ ಮಾಡ್ತೀವಿ. ಹೇಳಿ ಸರ್. ಇಲ್ಲಿನ ಪರಿಸ್ಥಿತಿ, ರೈತರ ಪರಿಸ್ಥಿತಿನ ಒಂದ್ಸರಿ ನೋಡಿ ನೀವು. ಅಲ್ಲ ನಾನು ಬರ್ತೀನಿ ಸರ್. ನಮ್ಮ ಮಂಜುನಾಥ್ ಅವರು ನನಗೆ ಫೋನ್ ಮಾಡಿದ್ರು, ಬರ್ತೀನಿ. ಬನ್ನಿ ಇಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ ಸರ್. ಖಂಡಿತ ಸರ್, ಖಂಡಿತ ನಿಂತ್ಕೊಳ್ತೀವಿ. ನಾನು ಕಾಂಗ್ರೆಸ್ ಪಕ್ಷದನಾದ್ರೂ ನಾವೆಲ್ಲ ರೈತ ಕುಟುಂಬದಿಂದ ಬಂದಿರೋರು. ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ರೈತರ ವಿರುದ್ಧ ಇರಬೇಕು ಅಂತ ಅಲ್ಲ, ರೈತರ ಪರವಾಗಿರ್ಬೇಕು ಅಂತ. ಹೌದು ಸರ್, ನಮ್ಗೆ ಯಾವುದೇ ಪಕ್ಷ ಆಗ್ಲಿ ನಮ್ಗೆ ಪಕ್ಷದ ಪರ ಇಲ್ಲ. ಇದಾಗಿದ್ರೆ ಮಾಡೋಣ ಸರ್, ಡೆಫಿನೆಟ್ಲಿ. ಸರಿ ಸರ್. ಎಸ್, ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಗೆ ಅಧಿಸೂಚನೆಯನ್ನು ಹೊರಡಿಸಿದೆ. ಹಿಡಿದ ಹಠವನ್ನ ಬಿಡುವಂತೆ ಕಾಣ್ತಾ ಇಲ್ಲ. ಆದ್ರೆ ಈ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಎನ್ನುವಂತ ಮಾಹಿತಿ. ಈ ಆಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ? ಖಂಡಿತ ಸಂಪತ್ತಿ, ಈ ಆಡಿಯೋನ ಕೇಳಿಸ್ಕೊಂಡಾಗ ಗೊತ್ತಾಗುವಂಥದ್ದು ಇದು DK ಶಿವಕುಮಾರ್ಗೆ ಮಾತ್ರ ಪ್ರತಿಷ್ಠೆ ಆಗಿದೆಯಾ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಯಾಕಂದ್ರೆ DK ಶಿವಕುಮಾರ್ಗೆ ಪ್ರತಿಷ್ಠೆ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಯೋಜನೆ ಇಷ್ಟ ಇಲ್ಲ ಅನ್ನುವಂಥದ್ದು ಒಂದಷ್ಟು ಪ್ರಶ್ನೆಗಳು ಮೂಡುವಂಥದ್ದು. KPCC ವಕ್ತಾರ ಲಕ್ಷ್ಮಣ್ ಅವರು ಬಿಡದಿ ಭಾಗದ ರೈತರ ಜೊತೆ ಮಾತನಾಡಿದಂಥ ಆಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿರುವಂಥದ್ದು. ಅಂದ್ರೆ ನಾನು ಕೂಡ ರೈತನ ಮಗ, ಹಾಗಾಗಿ ಯೋಜನೆ ಯಾವುದೇ ಕಾರಣಕ್ಕೂ ಇದು ಆಗೋದಿಲ್ಲ. ಇದು ರಾಹುಲ್ ಗಾಂಧಿ ಅವರು ಕೂಡ ಮಾಹಿತಿ ಹೋಗಿದೆ. ಇನ್ನೊಂದು ವಾರದಲ್ಲಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅನ್ನುವಂಥದ್ದನ್ನ ಆ ರೈತನ ಬಳಿ
ಹೇಳುವಂಥದ್ದು ಅಂದ್ರೆ ಕೆಪಿಸಿಸಿ ವಕ್ತಾರರಾದ ಲಕ್ಷ್ಮಣ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ಹೇಳ್ತಾರೆ. 80% ರೈತರು ಒಪ್ಕೊಂಡಿದ್ದಾರೆ, ಹಾಗಾಗಿ ಯಾವುದೇ ರೀತಿ ವಿರೋಧ ಇಲ್ಲ ಅನ್ನೋ ಒಂದಷ್ಟು ಸಾಕಷ್ಟು ಮಾಹಿತಿಗಳನ್ನ, ಅಲ್ಲಿ ರೈತರೇ ಇಲ್ಲ ಅನ್ನೋ ಒಂದಷ್ಟು ವಿಚಾರಗಳನ್ನ ಹೇಳಿರ್ತಾರೆ. ಇದೇ ವಿಚಾರವಾಗಿ ರೈತ ಒಬ್ಬ ಏನು ಲಕ್ಷ್ಮಣ್ ಅವ್ರನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ, ಫೋನ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ, ನಾನು ಆ ರೀತಿ ಹೇಳಿಲ್ಲ, ನಾನು ಕೂಡ ರೈತನ ಮಗ ಆಗಿದ್ದೀನಿ, ಯಾವುದೇ ಕಾರಣಕ್ಕೂ ಯೋಜನೆ ಬೇಡ, ಇದು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ವಿಚಾರ ಗೊತ್ತಾಗೋಗಿದೆ, ಹಾಗಾಗಿ ಅವರೇ ಬಂದು ಕೂಡ ಕ್ಯಾನ್ಸಲ್ ಮಾಡ್ತಾರೆ, ನಾನು ಕೂಡ ಬಂದು ಆ ಕ್ಯಾನ್ಸಲ್ ಮಾಡುವಂತದ್ದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಇದರಿಂದ ಒಂದಷ್ಟು ಮಾಹಿತಿ ಗೊತ್ತಾಗುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಏನಾದರೂ ಆಂತರಿಕವಾಗಿ ಈ ರೀತಿ ಒಂದಷ್ಟು ಬೆಳವಣಿಗೆಗಳು ಚರ್ಚೆಗಳಾಗ್ತಿದ್ಯಾ ಅಂತೇಳಿ. ಯಾಕಂತಂದ್ರೆ ಇದು ಡಿ ಕೆ ಶಿವಕುಮಾರ್ ಮಾತ್ರ ಪ್ರತಿಷ್ಠೆ ಆಗಿದೆ, ಕಾಂಗ್ರೆಸ್ ಪಕ್ಷಕ್ಕೆ ಈ ಯೋಜನೆಯ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಈ ವಕ್ತಾರ ಹೇಳಿರುವಂತ ವಿಚಾರದಲ್ಲಿ ಗೊತ್ತಾಗುವಂಥದ್ದು. ಇದು ರಾಹುಲ್ ಗಾಂಧಿ ಅವರು ಕೂಡ ವಿಚಾರ ಗೊತ್ತಾಗಿದೆ, ಅವರೇ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋ ಮಾಹಿತಿಯನ್ನ ಹಂಚ್ಕೊಂಡಿರೋದ್ರಿಂದ ಇದು ಸಾಕಷ್ಟು ಚರ್ಚೆಗಳಾಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಮಾತ್ರ ಪ್ರತಿಷ್ಠೆಯಿಂದಾಗಿ ಈ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಥವಾ ಬಿಜೆಪಿಯನ್ನ ವಿರೋಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಜನೆ ಏನಾದರೂ ಮಾಡ್ತಾ ಇದ್ದಾರಾ, ರೈತರ ಪರವಾಗಿ ಡಿ ಕೆ ಶಿವಕುಮಾರ್ ನಿಲ್ತಾ ಇಲ್ಲ ಅನ್ನೋ ವಿಚಾರಗಳನ್ನು ಕೂಡ ಇಲ್ಲಿ ತಿಳಿಸಿರೋದ್ರಿಂದ ಇದು ಸಾಕಷ್ಟು ಚರ್ಚೆ ಆಗುತ್ತೆ. ಕೆಪಿಸಿಸಿ ವಕ್ತಾರರು ಅಂದ್ರೆ ನಾನು ಪಕ್ಷವನ್ನ ಡಿಪೆಂಡ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಒಂದಷ್ಟು ವಿಚಾರಗಳನ್ನ ಹೇಳಿದ್ದೀನಿ, ಆದ್ರೆ ಯೋಜನೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ, ಕ್ಯಾನ್ಸಲ್ ಆಗೇ ಆಗುತ್ತೆ ಅನ್ನೋ ಮಾಹಿತಿಯನ್ನ ರೈತರ ಜೊತೆ ವಕ್ತಾರ ಹೇಳಿರೋದ್ರಿಂದ ಇದು ಸಾಕಷ್ಟು ಚರ್ಚೆ ಆಗುತ್ತೆ. ಡಿ ಕೆ ಶಿವಕುಮಾರ್ಗೆ ಮಾತ್ರ ಇದು ಪ್ರತಿಷ್ಠೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. ಸಂಪತ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.